ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೊಸ ರೆಸಿಪಿನ ಮಾಡ್ತಾಯಿದ್ದೀನಿ. ನನಗೆ ಹೊಸದೇ ಅದು, ನಿಮಗೆಲ್ಲ ಇದು ಆಗಿರ್ಬೋದು. ಮೈಸೂರು ಪಾಕ್ ರೆಸಿಪಿ ಅದು. ಅಂದರೆ ನೀವೆಲ್ಲ ನೋಡಿರ್ತೀರ, ಆದರೆ ನಾನು ಮಾಡೋದು ಫಸ್ಟ್ ಟೈಮು. ಅದು ಒಬ್ಬರು ಆರ್ಡ್ರ್ ಕೊಟ್ಟಿದ್ದಾರೆ, ಅರ್ಧ KG ಮೈಸೂರು ಪಾಕು ಮತ್ತು ಅರ್ಧ KG ಇದು ಕೊಬ್ಬರಿ ಲಾಡು, ಕೊಬ್ಬರಿ ರವೆ ಉಂಡೆ, ಕೊಬ್ಬರಿ ಹಾಕಿ ರವೆ ಉಂಡೆ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಅದನ್ನು ಖಾಲಿ ತುಪ್ಪದಲ್ಲೇ ಮಾಡಲಿಕ್ಕೆ ಹೇಳಿದ್ದಾರೆ. ಅದು ರವೆ ಉಂಡೆ ತೋರಿಸಲ್ಲ ನಾನು, ಕೊಬ್ಬರಿ ಹಾಕಿ ಎಲ್ಲರೂ ಮಾಡ್ತಾರೆ. ಆದರೆ ಮೈಸೂರು ಪಾಕ್ ನಾನು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ನಾನು ಸಿಲಿಂಡ್ರೆಲ್ಲ ಹಚ್ಚಿದ್ದೀನಿ ಮತ್ತು ಎಕ್ಸ್ಟ್ರಾ ಒಲೆ ಇತ್ತು ನನ್ನ ಹತ್ರ, ಅದು ಎಕ್ಸ್ಟ್ರಾ ಒಲೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಯಾವತ್ತೂ ಅದು ಇದು ತಿಂಡಿ ಮಾಡುವಾಗ ಅದ್ರ ಮೇಲೇ ಮಾಡ್ತೀನಿ, ಇಲ್ಲ ಒಂದೊಂದು ಸಲ ಒಲೆ ಮೇಲೆ ಅಲ್ಲಿ ಒಳಗಡೆ ಗ್ಯಾಸ್ ಒಳಗಡೆ ಅಲ್ಲಿ ಗ್ಯಾಸ್ ಒಲೆ ಇದೆಯಲ್ಲ ಅದ್ರ ಮೇಲೂ ಮಾಡ್ತೀನಿ. ಆದರೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ ಈಗ, ಹೆಚ್ಚಾಗಿ ನಿಂತು ಕಾಲೆಲ್ಲ ನೋವು ಬಂದುಬಿಡುತ್ತೆ. ಈಗ ನೋಡಿ, ಇದು ಒಲೆ ಹಚ್ತಾ ಇದ್ದೀನಿ. ನಂದಿದು ಫೇವ್ರೇಟ್ ಪಾತ್ರೆ, ರವೆ ಉಂಡೆ ಮಾಡಲಿಕ್ಕೂ ಅದೇ ಪಾತ್ರೆ, ಮತ್ತು ಇದು ಮಾಡಲಿಕ್ಕೂ ಈಗ ಅದನ್ನೇ ತೊಗೊಳ್ತಾ ಇದ್ದೀನಿ. ಮೊದಲೇ ನಾನು ಸಕ್ಕರೆ ಪಾಕನ ಮಾಡ್ತಾಯಿದ್ದೀನಿ. ಅಂದರೆ ಸಕ್ಕರೆ ಪಾಕ ಅಲ್ಲ, ಅದು ಮೈಸೂರು ಪಾಕಿಗೆ ಮಾಡ್ತಾಯಿದ್ದೀನಿ. 3 ಬಟ್ಲು ಇದು ಸಕ್ಕರೆ ಹಾಕಿದ್ದೀನಿ. ಅದು ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ. ತುಂಬ ತೆಳು ಆಗಬಾರ್ದು. ಇದನ್ನು ಹೀಗೆ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಸಕ್ಕರೆ ಸ್ವಲ್ಪ ಕರಗಬೇಕು. ಸಕ್ಕರೆ ಕರಗಿದ ಮೇಲೆ ಮುಂದಿನ ಇದು. ಈಗ ಈ ಪಾತ್ರೆಯಲ್ಲಿ ನಾನು ಅದು ಸಕ್ಕರೆ 3 ಬಟ್ಲು ಹಾಕಿದ್ದೆ ಅಲ್ಲ, ಅದೇ ಪಾತ್ರೆಯಲ್ಲಿ ನಾನು ಇದನ್ನು ಕಡಲೆ ಹಿಟ್ಟನ್ನು 1.5 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ದೀಪಾವಳಿ ಅಲ್ವಾ, ಎಲ್ಲ ಕಡೆ ಪಟಾಕಿ ಹೊಡಿತಾ ಇದ್ದಾರೆ. ಇದು 1.5 ಕಪ್ನಷ್ಟಿದೆ ನೋಡಿ. ಇದಕ್ಕೆ ಅವರು ಮೈಸೂರು ಪಾಕಿಗೆ ಮತ್ತು ರವೆ ಉಂಡೆಗೆ ಇದು ತುಪ್ಪದಿಂದನೇ ಮಾಡಿಕೊಡ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ನಾನು ಖಾಲಿ ನಂದಿನಿ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನಂದಿನಿ ತುಪ್ಪ ಇದು. ಇದನ್ನು ನಾನೀಗ ಅರ್ಧ ಬಟ್ಲಷ್ಟು ಹಾಕ್ತಾಯಿದ್ದೀನಿ. ಕಡೆಗೆ ಮಾಡ್ತಾ ಅದು ತುಪ್ಪ ಎಲ್ಲ ಹಾಕಬೇಕು. ಈಗ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ನಾನು ಇದು ಅರ್ಧ ಬಟ್ಲಷ್ಟು ಹಾಕಿದ್ದೀನಿ. ಅದು ಹಿಟ್ಟು ಹದ ನೋಡಿ ಮತ್ತು ಹಾಕಬೇಕು ತುಪ್ಪ. ನಾನು ಅದು ಕಲಿಸ್ತಾ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಹಾಗೆ ನಾನು ಒಂದು 100 ಗ್ರಾಮಿನಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಹಾಲಿನ ಪೌಡ್ರ್ ಇದು. ಇದನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಥರ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ. ಸಕ್ಕರೆ ಪಾಕ್ ಇದು ಸಕ್ಕರೆ ಕರಗ್ತಾ ಇದೆ. ಅವರಿಗಂದರೆ ಇದು ಬೇಕ್ರಿದು ಬೇಡ ನನಗೆ, ನೀವು ಎಷ್ಟು ಹೇಳಿದರೂ ನಾನು ಅಮೌಂಟ್ ಕೊಡ್ತೀನಿ, ನನಗೆ ಇದು ಮನೇಲಿ ಮಾಡಿದ್ದೇ ಬೇಕು ಅಂತ ಹೇಳಿದರು ಅವರು. ಅಂದರೆ ನನ್ನ ಪಾರ್ಲರ್ ಕಸ್ಟಮರ್ ಅವರು, ಫೇಶಿಯಲಿಗೆ ಬಂದಿದ್ದರು. ಹಾಗೆ ನಾನು ಮಾಡೋ ವಿಡಿಯೋಸ್ ಎಲ್ಲ ನೋಡ್ತಾರೆ ಅವರು. ಅದಕ್ಕೆ ಅವರು ತನಗೂ ಇದು ಮೈಸೂರು ಪಾಕ್ ಮಾಡಿಕೊಡಿ
ಅಂತ ಹೇಳಿದರು. ಅದನ್ನೇ ಮಾಡಿಕೊಡ್ತಾ ಇದ್ದೀನಿ ಇವಾಗ. ತುಂಬ ಒಳ್ಳೆ ಕಸ್ಟಮರ್ ಅವರಂದರು. ತುಂಬ ವರ್ಷದಿಂದ ನನ್ನ ಹತ್ರನೇ ಬರ್ತಾರೆ ಪಾರ್ಲರಿಗೆ. ಈಗ ನೋಡಿ ಸಕ್ಕರೆನ ನಾನು ಇದು ಮಾಡಿ ಕೈ ಆಡಿಸ್ತಾ ಇದ್ದೀನಿ. ಸಕ್ಕರೆ ಕರಗಿದ ಮೇಲೇ ಇದನ್ನು ಹಾಕಬೇಕು. ತುಪ್ಪ ಇದೆ ನೋಡಿ ಪ್ಯಾಕೆಟು. ನಾನು ಮಾಡಿರೋದು ಅರ್ಧ kg ಅಷ್ಟು, ಅಂದರೆ 3/4 kg ಮಾಡಿದ್ದೀನಿ. ಮನೆಯಲ್ಲೂ ತಿನ್ನಲಿಕ್ಕೆ ಬೇಕು ಅಂತ 3/4 kg ಅಷ್ಟು ಮಾಡಿದ್ದೀನಿ. ಅದಕ್ಕೆ ಅದು 2 ಪ್ಯಾಕೆಟು ಅರ್ಧ kg ಅಷ್ಟು ಇದು ತುಪ್ಪ ಇದೆ. ಅದು ಮಾಡ್ತಾ ಮಾಡ್ತಾ ನಾನು ಅದು 2 ತುಪ್ಪದ ಪ್ಯಾಕೆಟನ್ನ ಹಾಕ್ತೀನಿ. ಮತ್ತು ಅದು ರವೆ ಲಾಡುಗೆ ಏನೇನು ಬೇಕೋ ಅದನ್ನೆಲ್ಲ ತರಿಸ್ಕೊಂಡಿದ್ದೀನಿ. ಕೊಬ್ಬರಿ ನೋಡಿ, ಕೊಬ್ಬರಿ ಚೆನ್ನಾಗಿರೋದು ಕೊಟ್ಟಿದ್ದಾನೆ ಅಂತ ನೋಡ್ತಾಯಿದ್ದೆ. ಚೆನ್ನಾಗಿದೆ. ಮತ್ತೇನು ಮಾಡೋದು, ಮಗನಿಗೆ ಕಳಿಸಿದ್ದೆ ಅಲ್ಲ, ಅವನು ತಂದಿದ್ದ ಅದು. ಅದಕ್ಕೆ ನಾವೇ ಹೋದರೆ ಚೆನ್ನಾಗಿರೋದು ನೋಡಿ ತರ್ತೀವಿ. ಅದು ಕಟ್ ಮಾಡಿದ್ದೇ ಕೊಟ್ಟಿದ್ದಾರೆ ಅವರು. ಅದು ರವೆ ಅದು ಅರ್ಧ kgನೇ ಸಾಕು. ನಾನಂದರೆ ಇದಕ್ಕೆ ಬೇರೆ ಇದಕ್ಕೆಲ್ಲ ನಾನು 5 kg ಎಲ್ಲ 10 ತರ್ತೀನಿ. ಇದಂದರೆ ಅರ್ಧ kg ರವೆ ಉಂಡೆ ಮಾಡಲಿಕ್ಕೆ ಹೇಳಿದ್ದಾರೆ. ಈಗ ನೋಡಿ ನಾನು ಅದು ಮಿಕ್ಸ್ ಮಾಡಿ ಇಟ್ಟಿದ್ದು ಕಡಲೆ ಹಿಟ್ಟಿಂದು ತುಪ್ಪ ಹಾಕಿ ಮಾಡಿಟ್ಟಿದ್ದು ಅದನ್ನು ಈ ಪಾಕದಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ಮಾಡಿ ತಿರುಗಿಸ್ತಾನೆ ಇರಬೇಕು, ಗಂಟಾಗಬಾರ್ದು. ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಹೀಗೆ ಕೈ ಬಿಡಲೇಬಾರ್ದು. ಕೈ ಬಿಟ್ಟರೆ ಮತ್ತೆ ಗಂಟಾಗಿಬಿಡುತ್ತೆ, ಇಲ್ಲ ತಾಗುತ್ತೆ ಕೆಳಗಡೆ. ಅದಕ್ಕೆ ಕೈ ಬಿಡಲೇಬಾರ್ದು. ಈ ಥರ ಕೈ ಹಾಕ್ತಾನೇ ಇರಬೇಕು. ಇದೆ ಮತ್ತು ತುಪ್ಪ ಹಾಕ್ತಾನೇ ಇರಬೇಕು. ಒಬ್ಬೊಬ್ಬರು ಬಿಸಿ ಮಾಡಿ ತುಪ್ಪನ ಹಾಕ್ತಾರೆ. ಅದು ಅಂದರೆ ಸ್ವಲ್ಪ ಇದು ಬರ್ತದೆ, ಒಂಥರ ಇದು ಎಂಥ ಕಣ ಥರ ಮೈಸೂರು ಪಾಕ್ ಇರುತ್ತಲ್ಲ ಆ ಥರ ಬರುತ್ತೆ ಬಿಸಿ ತುಪ್ಪ ಹಾಕಿದರೆ. ನಾನು ಬಿಸಿದು ಹಾಕ್ತಾಯಿಲ್ಲ, ನಾನು ಇದನ್ನೇ ಹಾಕ್ತಾ, ಅಂದರೆ ಸ್ಮೂತಾಗಿ ಬರುತ್ತಲ್ಲ ಆ ಥರ ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ಇದು ಬರುತ್ತೆ, ಇದು ರಿಸಲ್ಟ್ ನೋಡಿ. ಹೀಗೆ ಕೈ ಆಡಿಸ್ತಾನೇ ಇರಬೇಕು. ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಇವಾಗ. ಈಗ ನೋಡಿ 1 ಪ್ಯಾಕೆಟ್ ತುಪ್ಪ ಖಾಲಿ ಆಯಿತು. ಈಗ ಇನ್ನೊಂದು ಪ್ಯಾಕೆಟು ಹೊಡೆದು ಹಾಕಬೇಕೀಗ. ಈ ತುಪ್ಪನೂ ಹಾಕಬೇಕು. ಇವಾಗ ಹಾಕ್ತಾನೇ ಇದ್ದೀನಿ. ನೋಡಿ ಎಷ್ಟೊತ್ತು ನಾನು ಕೈ ಆಡಿಸ್ತಾ ಇದ್ದೀನಿ. ನೋಡಿ ಇದು ಎಷ್ಟು ಗಟ್ಟಿ ಆಗ್ತಾ ಬಂತು ಇವಾಗ. ನಾನು ಕಲ್ಲರಿಗಂತ ಅರಿಶಿಣ ಪುಡಿ ಹಾಕಿಬಿಟ್ಟೆ, ಅದು ಸ್ವಲ್ಪ ಹೆಚ್ಚಾಗಿಬಿಡ್ತು. ಒಂಥರ ಇದು ಬಂತು ಅದು ಕಲರು. ಈ ಥರ ಇದ್ದರೆ ಸಾಕಿತ್ತು. ನಾನು ಕಲರಿಗಂತ ಅರಿಶಿಣ ಪುಡಿ ಹಾಕಿದೆ. ಇದು ಬೇಡ ಅಂತ, ಫುಡ್ ಕಲರ್ ಬೇಡ ಅಂತ. ನನ್ನ ಈ ಚಾನಲ್ಗೆ ಸ್ವಲ್ಪ ಹೆಚ್ಚಾಗಿ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಸ್ಮೂತಾಗಿ ಬಾಯಲ್ಲಿ ಇಟ್ಟರೆ ಕರಗ್ತದೆ ಆ ಥರ ಆಗಿದೆ. ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಅಂತೂ ಸೂಪರಾಗಿದೆ. ನೀವು ಕೂಡ ಮನೇಲಿ ಮಾಡಿ. ಹೀಗೆ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು ಅಂಗಡಿಯಿಂದ ತರೋದು.